GMM ನ್ಯೂಸ್ ಕನ್ನಡ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡರು ಮತ್ತು ಮಾಜಿ ಶಾಸಕ ಎಂ ರಾಜಣ್ಣ ರವರು ಶ್ರೀ ವೆಂಕಟರಮಣಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ತಲಕಾಯಲಬೆಟ್ಟ ಗ್ರಾಮದಲ್ಲಿ ಸೀಕಲ್ ರಾಮಚಂದ್ರಗೌಡರ ನೇತೃತ್ವದಲ್ಲಿ ಗ್ರಾಮ ಚಲೋ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದರು. ಗ್ರಾಮ ಚಲೋ ಅಭಿಯಾನದಲ್ಲಿ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡರು ಮತ್ತು ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಸೀಕಲ್ ಆನಂದಗೌಡರು ಮನೆಗಳ ಗೋಡೆಯ ಮೇಲೆ ಕಮಲದ ಹೂ ಚಿತ್ರ ಹಾಗೂ ಮೋದಿ ಸರ್ಕಾರ ಮತ್ತೊಮ್ಮೆ ಎಂದು ಬರಹ ಬರೆದರು. ತಲಕಾಯಲಬೆಟ್ಟ ಜಾತ್ರೆಯ ಪ್ರಯುಕ್ತ ಜಾತ್ರೆಗೆ ವಾಹನಗಳು ಮತ್ತು ದನಗಳು ಉಚಿತವಾಗಿ ಪ್ರವೇಶಿಸಲು ಅನುಕೂಲ ಮಾಡಿಕೊಟ್ಟಿರುತ್ತೇವೆ ಎಂದು ಸೀಕಲ್ ರಾಮಚಂದ್ರಗೌಡ ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಸೀಕಲ್ ಆನಂದಗೌಡ, ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಿಎಸ್ಎನ್ ರಾಜು, ಹಿರಿಯ ಮುಖಂಡ ಕನಕಪ್ರಸಾದ್, ದಿಶಾ ಸಮಿತಿ ಸದಸ್ಯ ವೆಂಕಟೇಶ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಎಚ್.ಜಿ. ನಾರಾಯಣಸ್ವಾಮಿ, ಲಕ್ಷ್ಮೀನಾರಾಯಣ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ, ವೆಂಕಟರೆಡ್ಡಿ, ಬಾಲಕೃಷ್ಣ, ತಿಪ್ಪಣ್ಣ, ಶ್ರೀನಿವಾಸ್, ಬೈರಾರೆಡ್ಡಿ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇದ್ದರು. ಅದನ್ನ ಜನಕ್ಕೆ ಉಚಿತವಾಗಿ ವ್ಯವಸ್ಥೆ ಮಾಡಿ ಗೇಟ್ ಹಣನ ಸರ್ಕಾರಕ್ಕೆ ಏನು ಕಟ್ಟಬೇಕು ಅದನ್ನ ರಾಮಚಂದ್ರಗೌಡರು ಈಗಾಗಲೇ ಪಾವತಿ ಮಾಡಿದ್ದಾರೆ. ಅದನ್ನು ವಸೂಲಿ ಮಾಡಬೇಕಾಗುತ್ತೋ ಮಾಡೋದು ಬೇಡ, ಜನಕ್ಕೆ ಉಚಿತವಾಗಿ ಕೊಡೋಣ. ಉಚಿತವಾಗಿ ಕೊಟ್ಟಿದ್ದು ಜನಕ್ಕೂ ಗೊತ್ತಾಗ್ಬೇಕಲ್ಲ. ಕರೆಪತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸ್ಕೀಮ್ಸ್ ನೀವೇ ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟೊಂದು ಸ್ಕೀಮ್ಸು ನಮ್ಮ ಭಾಗದಲ್ಲಿ ಜನಗಳಿಗೆ ಮುಟ್ಟಿಲ್ಲ. ಕಾರಣ ಏನಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ನಾಯಕತ್ವದ ಕೊರತೆ. ನಮ್ಮ ಏನು ಕಾಂಗ್ರೆಸ್ ಇತ್ತು, JDS ಇತ್ತು, ಈ ಕಾರ್ಯಕ್ರಮಗಳನ್ನ ಮನೆ ಮನೆ ತಲುಪಿಸತಕ್ಕಂಥ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಮಾಡಿಲ್ಲ. ಈಗ ನೀವೆಲ್ಲ ಲೀಡರ್ಸ್ ಇದ್ದೀರಾ. ಇವತ್ತು ಈ ಕಾರ್ಯಕ್ರಮಗಳು ಸುಮಾರು ಕಾರ್ಯಕ್ರಮ ನೀವು ನೋಡಿ. ಇವತ್ತು ಆಯುಷ್ಮಾನ್ ಭಾರತ್, ಕಿಸಾನ್ ಸನ್ಮಾನು, ಉಜ್ವಲ್ ಯೋಜನೆ, ಜಲ್ ಜೀವನ್ ಮಿಷನ್ನು, ನಾರಿ ಶಕ್ತಿ ಅದೊಂದು ಮಾಡಿದ್ದಾರೆ, ಜನ ಔಷಧಿ ಮಾಡಿರ್ತಕ್ಕಂಥದ್ದು. ಈ ತರ್ತಕ್ಕಂಥ ಕಾರ್ಯಕ್ರಮ ಎಷ್ಟಿದೆ ಅಂತ ಹೇಳಿದ್ರೆ 106 ಇದೆ. ಈ ಫಲಾನುಭವಿಗಳು ನೀವು ಆಗ್ಬೋದು, ನಾನು ಆಗ್ಬೋದು, ಎಲ್ಲರೂ ಆಗ್ಬೋದು. ನನಗೆ ಗೊತ್ತಿಲ್ಲ ಅದೆಷ್ಟು ಜನ ಇಲ್ಲಿರೋದು ತಗೊಂಡಿದ್ದೀರಾ ಅಂತ. ಆಕ್ಷನ್ ಅಂತ ನೀವು ಕೇಳಿದ್ರೆ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ಎರಡನೇದು ಎಲ್ಲಾ ಎಂಟ್ರಿಗಳಲ್ಲಿನೂ ಒಂದು ಗಾಡಿ ಒಳಗಡೆ ಬರಬೇಕು, ಎತ್ತು ಬರಬೇಕು, ಹಸು ಬರಬೇಕು. ಗೇಟ್ಗಳಲ್ಲೆಲ್ಲ ಟೋಕನ್ ಕೊಟ್ಟು ಎಲ್ಲ ಆ ಪಾಸ್ ದುಡ್ಡು ಕೊಡ್ಬೇಕಾಗಿತ್ತು. ಅದನ್ನು ಉಚಿತವಾಗಿ ಮಾಡೋಣ, ನಾವೇ ಟೆಂಡರ್ ತಗೊಂಡು ಅಂತ ಹೇಳಿದ್ರು. ಅದೊಂದು ತಗೊಂಡಿದೆ. ಯಾರೋ ಮಾತಾಡ್ತಾರಲ್ಲ, ನಾವು ಟೆಂಡರ್ ತಗೊಂಡಾಗಿದೆ ಆಲ್ರೆಡಿ. ಈಗ ನಾವು ಅದನ್ನು ದುಡ್ಡು ನಾವೇ ಕಟ್ಬಿಟ್ಟು ಉಚಿತವಾಗಿ ಮಾಡ್ತಕ್ಕಂಥ ಕೆಲಸ ಮಾಡಿ ಎಲ್ಲ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಇಡೀ ರಾಷ್ಟ್ರಾದ್ಯಂತ ಒಂದು ಕರೆ ಕೊಟ್ಟಿದ್ದಾರೆ, ಗ್ರಾಮ್ ಚಲೋ ಕಾರ್ಯಕ್ರಮ ಅಂತೇಳಿ. ಅದು ಮೊನ್ನೆಲ್ಲ ತಮ್ಮೆಲ್ಲರ ಸಮ್ಮುಖದಲ್ಲಿ ಕೂಡ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಈ ಪ್ರಾಂತ್ಯದಲ್ಲಿ ವಿಶೇಷವಾಗಿ ಚಿಲ್ಕೇರಿ ಹೋಬಳಿ ಮತ್ತು ನಮ್ಮ ಸಾದರಿ ಹೋಬಳಿ ಎಲ್ಲ ಗ್ರಾಮ ಪಂಚಾಯತ್ ಮುಖಂಡರು ಕರೆದು ಈ ಒಂದು ಕಾರ್ಯಕ್ರಮ ಚಾಲನೆ ಕೊಡಬೇಕು. ಆ ಮುಖೇನ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ವೋಚ್ಚ ನಾಯಕರಾದಂತಹ ಭಾರತ ಪ್ರಧಾನಮಂತ್ರಿಗಳು ಈ ರಾಷ್ಟ್ರವನ್ನು ಯಾವ ದಿಕ್ಕಿನಲ್ಲಿ ಕೊಂಡೊಯ್ತಾ ಇದ್ದಾರೆ, ಏನು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅವರ ಶಕ್ತಿಯನ್ನು ದ್ವಿಗುಣಗೊಳಿಸಬೇಕು, ಮತ್ತೊಮ್ಮೆ ಮೋದಿ ಭಾರತ ಪ್ರಧಾನಮಂತ್ರಿ ಆಗಬೇಕಂತ ಒಂದು ಸಂಕಲ್ಪ ಮಾಡಿ ನಾವೆಲ್ಲರೂ ಕೂಡ ಭಾರತ ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇವತ್ತು ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ನಾವೆಲ್ಲ ಶ್ರಮಿಸಬೇಕಾಗ್ತದೆ. ಇಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತ ಹಲವಾರು ಜನಪರ ಯೋಜನೆಗಳು, ಜನಪರ ಕಾರ್ಯಕ್ರಮಗಳು, ಈ ದೇಶದ ಕಟ್ಟಕಡ ವ್ಯಕ್ತಿಯು ಕೂಡ ನರೇಂದ್ರ ಮೋದಿಯವರ ಯಾವ ಯೋಜನೆಯಲ್ಲಿ ಅವರಿಗೆ ಫಲಾನುಭವಿ ಆಗಿರ್ತಾರೆ ಅವೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಂತೇಳಿ ಒಂದು ಕರಪತ್ರವನ್ನ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಬೂತ್ ಮಟ್ಟದಲ್ಲಿ ನಾವೆಲ್ಲರೂ ಪ್ರತಿಯೊಂದು ಮನೆ ಮನೆಗೂ ಹೋಗಿ ನಮ್ಮ ಬೂತ್ ಅಧ್ಯಕ್ಷರಿದ್ದಾರೆ, ಬೂತ್ ಪದಾಧಿಕಾರಿಗಳು ನಾವೇನು ಮಾಡಿದ್ದೀವಿ ಅವರೆಲ್ಲರೂ ಹೋಗಿ ಒಬ್ಬ ಮತದಾರರ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಈ ಕರಪತ್ರವನ್ನು ಕೊಟ್ಟು ನರೇಂದ್ರ ಮೋದಿ ಅವರು ಏನು ಈ ರಾಷ್ಟ್ರಕ್ಕೆ ಕೊಟ್ಟಿದ್ದಾರೆ ಕೊಡುಗೆ. ಒಬ್ಬ ಈಗ ಮೊನ್ನೆ ತಾನೇ ಅವರು ಒಂದು ಆಯವ್ಯವನ್ನು ಮಂಡನೆ ಮಾಡುವಾಗ ಹೇಳಿದ್ರು, ಈ ರಾಷ್ಟ್ರದಲ್ಲಿ 4 ವರ್ಗಗಳ ನಿಲ್ಲಿಸಿದ್ದಾರೆ. ಒಂದು ಕಾರ್ಮಿಕರು, ಎರಡನೇದು ಕೃಷಿಕರು, ಮೂರನೇದು ಯುವಕರು, ನಾಲ್ಕನೇದು ನಾರಿ ಶಕ್ತಿ ಅಂದರೆ ಮಹಿಳೆಯರು. ಈ 4 ಶಕ್ತಿಗಳಲ್ಲಿ ಒಂದಾದ್ರೆ
ಈ ರಾಷ್ಟ್ರವನ್ನ ಬಲಿಷ್ಠವಾಗಿ ರಾಷ್ಟ್ರ ಮಾಡಬೇಕಾಗ್ತದೆ ಅಂತ ಹೇಳಿದ್ದಾರೆ. ಅವರು ನರೇಂದ್ರ ಮೋದಿ ಅವರು 2014 ಈ ಭಾರತ ಪ್ರಧಾನಮಂತ್ರಿ ಆದ್ಮೇಲೆ ಅವರು ಕೊಟ್ಟಂತ ಹಲವಾರು ಯೋಜನೆ ತಮಗೆಲ್ಲ ಹಲವಾರು ಸಭೆಗಳಲ್ಲಿ ಕೊಟ್ಟಿದೆ. ಈಗ ಕರಪತ್ರ ಮುಖೇನ ಇಡೀ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ನಾವೆಲ್ಲ ಪ್ರಚಾರ ಮಾಡಬೇಕು, ಪ್ರತಿಯೊಬ್ಬ ಮನೆಗೆ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಆ ಯೋಜನೆ ನಿಮಗೆ ಗೊತ್ತೇ ಇದೆ. ಪ್ರಪ್ರಥಮವಾಗಿ ಈಗ ಸಮಯ ಇಲ್ಲ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು ಕೂಡ ಸುಮಾರು 1-1.5 ಗಂಟೆಗೆ ದಿಬ್ಬೂರಿಗೆ ಬರ್ತಾ ಇದ್ದಾರೆ. ಅಷ್ಟೊಳಗಡೆ ಇದೆಲ್ಲ ಪ್ರಾರಂಭ ಮಾಡಿ ನಾವೆಲ್ಲ ಕೂಡ ಅಲ್ಲಿ ಹೋಗ್ಬೇಕಾಗ್ತದೆ. ಅವರು ಕೊಟ್ಟಂತ ಯೋಜನೆಗಳಿಗೆ ಕರಪತ್ರ ಎಲ್ಲ ಮುದ್ರಣವಾಗಿದ್ದಾವೆ. ಜನ್ಧನ್ ಯೋಜನೆ ಇರ್ಬೋದು, ರೈತರಿಗೆ ಕೊಟ್ಟಂತ ಏನು ಪಾಣಿ ಇದ್ರೆ 2 ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು, ಒಬ್ಬ ಆರೋಗ್ಯಕ್ಕೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇರ್ಬೋದು, ಮಹಿಳೆಯರಿಗೆ ಉಜ್ವಲ್ ಯೋಜನೆ ಇರ್ಬೋದು ಎಲ್ಲ. ಆಮೇಲೆ ಇದೆಲ್ಲಕ್ಕಿಂತ ವಿಶೇಷವಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ಯೋಜನೆಯಲ್ಲಿ ಫಲಾನುಭವಿಯಾಗಿದ್ದಾರೆ. ಕರೋನಾ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಉಚಿತವಾಗಿ ವ್ಯಾಕ್ಸಿನ್ ಅನ್ನ ತಯಾರು ಮಾಡಿಕೊಟ್ಟಂತ ಮಹಾನ್ ವ್ಯಕ್ತಿ ನರೇಂದ್ರ ಮೋದಿ ಅವರು. ಇವೆಲ್ಲವನ್ನು ಕೂಡ ಅವರು ಅವತ್ತು ಕೊಟ್ಟಂತ ಯೋಜನೆಗಳು, ಅವರವ್ರದ್ದು ಉತ್ಪಾದನೆ ಮಾಡಿದಂತ ವ್ಯಾಕ್ಸಿನ್ ಇಂದ ಇವತ್ತು ನಾವೆಲ್ಲರೂ ಕೂಡ ಆರೋಗ್ಯವಾಗಿ ನೆಮ್ಮದಿಯಾಗಿ ನಾವು ಜೀವನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಕೂಡ ಸಮೃದ್ಧಿ ಆಗಿದ್ವಿ, ನೆಮ್ಮದಿ ಆಗಿದ್ವಿ. ಯಾವುದೇ ಗಂಟೆ ತಕರಾರು ಯುದ್ಧಗಳಿಲ್ಲ. ಅದಕ್ಕೆಲ್ಲ ಕಾರಣ ಇಡೀ ಭಾರತ ದೇಶವನ್ನು ರಕ್ಷಣೆ ಮಾಡ್ತಂತ ಸೈನಿಕರಿಗೆ ಯಾವ ರೀತಿ ಬೇಕಾದ ಎಲ್ಲ ಸವಲತ್ತನ್ನು ಕೊಟ್ಟು ಇವತ್ತು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಈ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಯಾವುದೇ ಸಮಸ್ಯೆ ಇಲ್ಲದೆ ನೆಮ್ಮದಿಯಾಗಿ ಒಂದು ಊಟ ಮಾಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಆರೋಗ್ಯವಾಗಿರ್ಬೇಕಂತ ಎಲ್ಲ ಯೋಜನೆ ಕೊಟ್ಟಿದ್ದಾರೆ. ಮತ್ತೆ ಆ ಒಂದು ಕರೋನಾ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರು, ಸಣ್ಣ ಪುಟ್ಟ ಸಮುದಾಯಗಳಿಗೂ ಅವ್ರು ಏನೇನು ಕೆಲಸ ಮಾಡ್ತಾರೆ, ಏನೇನು ವೃತ್ತಿ ಮಾಡ್ತಾರೋ ಅವ್ರೆಲ್ಲರೂ ಕೂಡ ಆರ್ಥಿಕ ಸಹಾಯ ಮಾಡಿದ್ದಾರೆ. ಇವೆಲ್ಲರ ಜೊತೆಗೆ ಈಗ ಅವರು ಮತ್ತೊಂದು ಮಹತ್ತರವಾದ ಕೆಲಸ ಏನ್ ಮಾಡೋದಂದ್ರೆ, ಕರೋನಾ ಸಂದರ್ಭ ಸುಮಾರು 85 ಕೋಟಿ ಕುಟುಂಬಗಳಿಗೆ ಉಚಿತವಾಗಿ ರೇಷನ್ ಕೊಟ್ಟರು. ಅವೆಲ್ಲ ಇವತ್ತು ಕೂಡ ಮುಂದುವರಿಸ್ತಾ ಇದೆ. ಕಾರಣ ಈ ದೇಶದಲ್ಲಿ ಯಾರು ಕೂಡ ಹಸಿದುಕೊಂಡು ಇರಬಾರ್ದು ಅಂತ ಹೇಳಿ. ಅದ್ರ ಜೊತೆಗೆ ಇತ್ತೀಚೆಗೆ ಮತ್ತೆ ಕೆಲವೇ ದಿನಗಳಲ್ಲಿ ಇನ್ನೊಂದು ಯೋಜನೆ ಪ್ರಾರಂಭ ಮಾಡಿದೆ. ಇವಾಗ 22ನೇ ತಾರೀಕು ಆದಂತ ಏನ್ ರಾಮ ಪ್ರತಿಷ್ಠಾಪನೆ ಅಲ್ಲಿ ಆಯ್ತು, ರಾಮಲಲ್ಲದು, ಅವತ್ತು ನಗರ ಪ್ರದೇಶಗಳಲ್ಲಿ ಸ್ವಲ್ಪ ಸರ್ಕಲ್ಗಳಿರೋ ಕಡೆ ವಿಜೃಂಭಣೆಯಿಂದ ವೈಭೋಗದಿಂದ ಮಾಡಿದ್ರು. ಆದರೆ ಪ್ರತಿ ಹಳ್ಳಿಯಲ್ಲೂ ರಿಮೋಟ್ ವಿಲೇಜಸ್ ಅಲ್ಲಿ ನಾನು ತಿಳ್ಕೊಂಡಿದ್ದ ಪ್ರಕಾರ ಶಾಸ್ತ್ರೋಕ್ತವಾಗಿ ಮಾಡಿದ್ರು. ಅವತ್ತು ರಾತ್ರಿ ಎಲ್ಲ ಪಡ್ರಿ ಭಜನೆ ಮಾಡಿದ್ರು, ಕೋಲಾಟ ಆಡಿದ್ರು. ಪ್ರತಿ ಮೂಲೆಯಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಹೇಳ್ತಾ ಇರೋದು. ಈ ಥರ ಇದು ಹೆಂಗೆ ಹಬ್ಬಿದೆ ಅಂದರೆ, ಎಲ್ಲರ ಮನಸ್ಸಲ್ಲಿ ಮನೆಗೂ ಸಹ ಈ ಸಲ ಮೋದಿನ ತರಲೇಬೇಕು ಅಂತ ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ. ಅದನ್ನು BJP ಕಾರ್ಯಕರ್ತರಾಗಿ ನಾವು ಅವ್ರನ್ನ ಮನವೊಲಿಸ್ಕೊಂಡು ಮೋದಿಯವರಿಗೆ ಮತ ಚಲಾಯಿಸುವ ಹಂತದವರೆಗೂ ಅವ್ರನ್ನ ಕಾಪಾಡಿಕೊಂಡು, ತದನಂತರನೂ ಸಹ ಅವ್ರ ಕಷ್ಟ ಸುಖಗಳಿಗೆ ಭಾಗಿಯಾಗುವಂಥ ಕೆಲಸ ನಾವೆಲ್ಲ ಮಾಡಲೇಬೇಕಾಗಿದೆ. ಆ ನಿಟ್ಟಲ್ಲಿ ತಾವೆಲ್ಲ ಆಲ್ರೆಡಿ ಇದ್ದೀರಿ. ಈಗ ಏನು ಪಕ್ಷ ಒಂದು ಜವಾಬ್ದಾರಿ ಕೊಟ್ಟಿದೆ, ಮನೆಗೂ BJP, ಮನಕ್ಕೂ ಮೋದಿ ಅನ್ನೋದು, ಅದರದ್ದು ಮತ್ತೆ ಮೋದಿ ಅನ್ನೋ ಪೆನ್ಸಿಲ್ನ ನಮಗೆಲ್ಲ ವಿತರಣೆ ಮಾಡಿದ್ದಾರೆ.